ಸರಿ ಅಕ್ಕ, ಹಾಗೆ ಮಾಡು. ಸರಿ, ಬರ್ತೀನಿ. ಹಾ ಸರಿ. ಕಲ್ಯಾಣಿ, ಸಂಜಯ್ ವಿಷಯನ ನಳನಪ್ಪನ ಹತ್ರ ಹೇಳಿದ್ವಿ. ಅವ್ರು ನೋಡ್ಕೋತಾರೆ ಅಂತ ನಾವ್ ರಿಲ್ಯಾಕ್ಸ್ ಆಗ್ಬಾರ್ದು. ಅವನ ಹತ್ರ ನಮ್ ಫ್ಯಾಮಿಲಿ ಫೋಟೋಸ್ ಎಲ್ಲ ಪ್ರೂಫ್ ಆಗಿದೆ. ಯಾವ್ದೇ ಕಾರಣಕ್ಕೂ ಸರೋಜಾ ದೇವಿ ಕೈಗೆ ಸಿಗಲೇಬಾರ್ದು. ಈ ನಿಮಿಷದಿಂದ ನಿನ್ ಕೆಲ್ಸ ಸಂಜಯ್ ಈ ಮಂಟಪದೊಳಗೆ ಮತ್ತೆ ಯಾವಾಗ ಕಾಲಿಡ್ತಾನೆ ಅನ್ನೋದನ್ನ ವಾಚ್ ಮಾಡೋದು. ಅಲರ್ಟ್ ಆಗಿರು. ನಾನ್ ನೋಡ್ಕೋತೀನಿ ಪರಿ. ಈ ಮದ್ವೆಲಿ ಯಾವುದೇ ಡಿಸ್ಟರ್ಬೆನ್ಸು ಬರಲ್ಲ. ನಾನ್ ನೋಡ್ಕೋತೀನಿ. ಏನೇ ಯಾವಿನಿ ಬರ್ತಿದ್ದಾಳೆ? ಏನೇ ಪರಿ, ತಲೆನೋವು ಹೋಗಿ ಈಗ ಎದೆನೋವು ಬಂದಂಗಾಯ್ತು. ಅವಳಿಗೆ ನಾವ್ ಇನ್ವಿಟೇಷನ್ ಕೊಟ್ಟಿದ್ವಾ? ಖಂಡಿತ ನಳನ್ ಸೆರೆ ಕೊಟ್ಟಿರ್ಬೇಕು. ಇದು ದೊಡ್ಡ ತಲೆನೋವು ಆಯ್ತಲ್ವೇ? ಇವಳು ಸರೋಜಾ ದೇವಿ ಏನಾದ್ರೂ ಎದುರು ಬದ್ರು ಬಂದ್ಬಿಟ್ರೆ? ಅಯ್ಯೇ, ಅಭಿ ಎಂಗೇಜ್ಮೆಂಟ್ ಅಲ್ಲಿ ನಾವು ಫೈರ್ ಆಕ್ಸಿಡೆಂಟ್ ಮಾಡಿ ಅಭಿ ನಿಶ್ಚಿತಾರ್ಥನ ನಿಲ್ಸಿದ ವಿಷಯ ಅವಳಿಗೆ ಗೊತ್ತಿದೆ ಅಲ್ವೇನೆ? ಹೌದು ಪರಿ. ನನ್ನಿಂದಾನೇ ಸರೋಜಾ ದೇವಿ ಮುಂದೆ ಯಾಮಿನಿ ಹೆಸರು ಡ್ಯಾಮೇಜ್ ಆಗಿದ್ದು. ನನ್ನಿಂದಾನೇ ಯಾಮಿನಿಗೆ ಕೆಲ್ಸನೂ ಹೋಯ್ತು. ಇದೆಲ್ಲ ಅವಳು ಮನ್ಸಲ್ಲಿ ಇಟ್ಕೊಂಡಿರ್ತಾಳೆ ಅಲ್ವಾ? ಹಂಗಂತೀಯ? ಖಂಡಿತ ಅವಳು ಮರ್ತಿಲ್ಲ ಕಣೆ. ಯಾಮಿನಿ ಯಾವ್ದನ್ನು ಮರೆಯುವಂತವಳಲ್ಲ, ಯಾರನ್ನು ಕ್ಷಮಿಸುವಂತ ಕ್ಯಾರೆಕ್ಟ್ರು ಅಲ್ಲ. ನೆನ್ಪಿದ್ಯಾ, ನಾನೇ ಹಾಸ್ಟೆಲ್ ರೂಮಲ್ಲಿ ನಿನ್ ಹತ್ರ ಬಂದು ಆಫೀಸಲ್ಲಿ ಯಾಮಿನಿ ನನಗೆಷ್ಟು ಕಾಟ ಕೊಡ್ತಿದ್ದಾಳೆ ಅಂತ ಗೋಳಾಡಿದೀನಿ. ಅಪ್ಪ ಆಫೀಸಲ್ಲಿ ನಾನಿರೋವರೆಗೂ ಅವಳು ಎವ್ರಿ ಸೆಕೆಂಡ್ ನನಗ್ ಟಾರ್ಚರ್ ಕೊಡ್ತಾನೆ ಇದ್ಲು. ಹೌದು ಕಣೆ, ಕರೆಕ್ಟೇನೆ. ನಾನ್ ನಳನ್ ಮಗಳು ಅಂತ ಗೊತ್ತಾದ್ಮೇಲೆ ಅವಳಿಗೆ ನನ್ ಮೇಲೆ ಹೊಟ್ಟೆ ಕಿಚ್ಚು ಇನ್ನೂ ಹೆಚ್ಚಾಯ್ತು. ಆ ಸಿಟ್ಟಲ್ಲೇ ಅವಳು ಇಲ್ಲಿಗೆ ಬಂದಿರ್ಬಹುದು. ಅವಳೇನಾದ್ರೂ ಅಭಿ ಎಂಗೇಜ್ಮೆಂಟ್ ಈವೆಂಟ್ ನ ನಿಲ್ಸಿದ್ದು ಪರಿನೇ ಅಂತ ಸರೋಜಾ ದೇವಿಗೆ ಹೇಳಿದ್ರೆ ಮುಗೀತು, ದೊಡ್ಡ ಗಲಾಟನೆ ಆಗತ್ತೆ. ಅವಳು ಹೇಳ್ಬಿಟ್ರೆ ಈ ಮದ್ವೆನೇ ನಡೆಯಲ್ಲ ಕಣೆ. ಹೌದು, ಆಮೇಲೆ ಸಂಜಯ್ ಮಾಡೋಕ್ ಹೊರಟಿರೋ ಕೆಲ್ಸನ ಇವಳೊಬ್ಳೆ ಒಂಟಿಯಾಗಿ ಮಾಡ್ಬಿಡ್ತಾಳೆ. ಸರಿ ಬಾ, ಅದು ನಡಿಲೇಬಾರ್ದು, ನಡಿಯೋಕ್ ಬಿಡಬಾರ್ದು. ಬಾ. ದೇವಿ, ದೇವಿ, ನಾನ್ ಕಮಲಾ. ಬಾ ಕಮಲಾ, ನೀನ್ ಬರ್ತೀಯಾ ಅಂತ ಪರಿ ನಂಗ್ ಮೊದ್ಲೇನೆ ಹೇಳಿದ್ಲು. ನಾನ್ ಬಂದಿದ್ ಮುಖ್ಯವಾದ ಕಾರಣನೇ ನಿನ್ನನ್ನು ಅಭಿನು ಒಂದ್ ಮಾಡೋದು. ಥ್ಯಾಂಕ್ಸ್ ಕಮಲಾ. ಆ ಏರ್ಪಾಟೆಲ್ಲ ಮಾಡ್ಬಿಟ್ಟೆ ಬಂದಿದ್ದೀನಿ. ತಟ್ಟಂತ ನನ್ ಜೊತೆ ಹೊರಡು. ಎಲ್ಲಿಗೆ? ನೀನೀಗ ಕಾರಿಡೋರ್ ಅಲ್ಲಿ ಅಭಿನ ಮೀಟ್ ಮಾಡ್ತೀಯಾ? ಬಾ. ನಿಜವಾಗ್ಲೂನಾ? ಹೌದು. ಸರಿ, ಇದನ್ನ ಸರಿ, ಬಾ ಹೋಗೋಣ. ಅಭಿಭಾವ, ನಿಮ್ಮನ್ನೊಬ್ರು ಮುಖ್ಯವಾದವರು ಮಾಡಿಗ್ ಬರಕ್ ಹೇಳಿದ್ದಾರೆ. ಮುಖ್ಯವಾದವ್ರಾ? ಯಾರದು? ಬೇಗ ಹೋಗಿ ನೋಡಿ ಬಾವ, ವೇಟ್ ಮಾಡ್ತಿದ್ದಾರೆ. ಅಲ್ಲಿಗೆ ಹೋದ್ರೆ ನಿಮ್ಗೆ ತಿಳಿಯುತ್ತೆ. ಹೋಗಿ. ಬಾವಾ, ಹೋಗಿ ಬಾವಾ. ಹಾ ಸರಿ. ದೇವಿ, ನೀನಿಲ್ಲೇ ವೇಟ್ ಮಾಡು. ಅಭಿ ಈಗ ಬರ್ತಾರೆ. ಅವ್ರು ಬರ್ತಿದ್ದ ಹಾಗೆ ದಯವಿಟ್ಟು ನಿನ್ ಮನ್ಸಲ್ಲಿರೋ ಎಲ್ಲಾ ಹೊರೆನೂ ಇಳಿಸ್ಬಿಡು, ಸರಿನಾ? ಆಮೇಲೆ ಯಾರು ಮೇಲ್ ಬಂದು ನಿಮ್ಮನ್ನ ಡಿಸ್ಟರ್ಬ್ ಮಾಡ್ದಿರೋ ಹಾಗೆ ನಾನ್ ಮಾಡಿ ಹತ್ರ ಕೆಳಗಿರ್ತೀನಿ, ಸರಿನಾ? ಆಲ್ ದಿ ಬೆಸ್ಟ್. ಬಾಬಾ, ನಿಮ್ ರಿಸೆಪ್ಷನ್ ಡ್ರೆಸ್ ಹೇಗಿದೆ? ಅಮ್ಮ, ಸ್ವಲ್ಪನಾದ್ರೂ ನನ್ ಮಾತಿಗೆ ಬೆಲೆ ಕೊಟ್ರ? ಹೆಂಗ್ ಹೋದ್ರು ನೋಡು. ಏನಂತ ಗೊತ್ತಿಲ್ವೇ? ಎಲ್ಲಿಗೆ ಇವನು ಇಷ್ಟು ಅರ್ಜೆಂಟಾಗಿ ಹೋಗ್ತಿದ್ದಾನೆ? ಎಸ್.
ನಾನಮ್ಮ ಇವಳ ನನ್ನನ್ನು ಬರಕ್ಕೆ ಹೇಳಿದ್ದು ಯಾಕೆ ನನ್ನ